BBMP ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬ ನಾಗರಿಕ ಕೂಡ ಕುಡಿಯೋ ನೀರಿನ ವ್ಯವಸ್ಥೆಯನ್ನು BWSSB ಇಲಾಖೆ ಮಾಡುತ್ತೆ. ಆದರೆ ಆ ಸಂಸ್ಥೆ ಈಗ ಆರ್ಥಿಕ ಸಂಕಷ್ಟದಲ್ಲಿದೆ. ಕಳೆದ ಒಂದು 10 ವರ್ಷದಿಂದಲೂ ಕೂಡ ದರ ಏರಿಕೆ ಮಾಡಲಿಲ್ಲ. ನಮಗೆ ಬರ್ತಾ ಇರುವಂಥ ಆದಾಯಕ್ಕಿಂತ ವೆಚ್ಚನೇ ಹೆಚ್ಚಾಗ್ತಿದೆ ಅಂತ ಹೇಳ್ಬಿಟ್ಟು ಶಾಸಕರು ಮತ್ತು ಜನರ ಅಭಿಪ್ರಾಯಕ್ಕೆ BWSSB ಈಗ ಮುಂದಾಗಿದೆ. ಅದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋಕ್ಕೆ BWSSB ಅಧ್ಯಕ್ಷರಾದಂಥ ರಾಮ್ ಪ್ರಸಾದ್ ಮನೋಹರ್ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಸಾರ್ವಜನಿಕರು ಮತ್ತು ಅದೇ ರೀತಿಯಾಗಿ ಜನಪ್ರತಿನಿಧಿಗಳ ಒಂದಷ್ಟು ಮನವಿ ಸಲಹೆಗಳನ್ನು ಕೇಳಿದ್ರಿ. ಯಾವ ಕಾರಣದಿಂದ ಸರ್ ಅಂತ? ಈಗ ಬೆಂಗಳೂರು ಜಲಮಂಡಳಿ 60 ವರ್ಷಗಳ ಕಾಲ ಭಾಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವಂಥ ಒಂದು ಸಂಸ್ಥೆ. ಕಾವೇರಿ ನೀರನ್ನು 120 ಕಿಲೋಮೀಟರ್ ದೂರದಲ್ಲಿ 1000 ಮೀಟ್ರ್ ಸಮುದ್ರದಿಂದ ಎತ್ತರದ ದೂರಕ್ಕೆ ತಗೊಂಬಂದು ಕೊಡುವುದೇ ಒಂದು ದೊಡ್ಡ ಸಾಧನೆಯಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಭಾಳಷ್ಟು ನಮಗೆ ಖರ್ಚು ವೆಚ್ಚಗಳಾಗ್ತದೆ. ಪ್ರಮುಖವಾಗಿ ನಮಗೆ ಖರ್ಚಿನಲ್ಲಿ ಎಲೆಕ್ಟ್ರಿಸಿಟಿ ಖರ್ಚು ಜಾಸ್ತಿ ಇದೆ. ಈ ಕಳೆದ 10 ವರ್ಷಗಳಾಗಿ ಜಲಮಂಡಳಿ ವತಿಯಿಂದ ನೀರಿನ ದರ ಏರಿಕೆಯನ್ನು ಯಾವುದೂ ಮಾಡಿರಲಿಲ್ಲ. ಆದರೆ ಈಗ ಎಲೆಕ್ಟ್ರಿಸಿಟಿ ಖರ್ಚುಗಳು 3 ಸರಿ ಹೆಚ್ಚಾಗಿದೆ. ಅದರಿಂದ ನಮಗೆ ಹೆಚ್ಚು ಆರ್ಥಿಕ ಹೊರೆಯಾಗಿದೆ. ಹಾಗಾಗಿ ಖಂಡಿತ ನಾವು ಈ ಒಂದು ಆರ್ಥಿಕ ಹೊರೆಯಿಂದ ಹೊರಗೆ ಬರಬೇಕಾದ್ರೆ ನೀರಿನ ದರ ಏರಿಕೆಯನ್ನು ಮಾಡಬೇಕಂತ ನಾವು ಪ್ರಸ್ತಾವನೆಯನ್ನು ಮುಂದಿಡ್ತಾ ಇದ್ದೀವಿ. ಸರ್, ಅದೇ ರೀತಿಯಾಗಿ ತಮ್ಮ ಇಲಾಖೆಯಲ್ಲಿ ಆರ್ಥಿಕ ಮೂಲಗಳನ್ನು ಹೆಚ್ಚಳ ಮಾಡೋದಕ್ಕೆ ಏನಾದರೂ ಹೊಸ ಪ್ಲ್ಯಾನ್ಗಳನ್ನು ರೂಪಿಸಿದ್ರ? ಈಗ ಮಾನ್ಯ ಉಪಮುಖ್ಯಮಂತ್ರಿಗಳವರು ನಮಗೆ ಹೇಳಿದ್ದಾಗ ಕೆಲವೊಂದು ಚಟುವಟಿಕೆಗಳನ್ನು ತಗೊಳ್ಳೋದಕ್ಕೆ ಕೇಳಿದ್ದಾರೆ. ಪ್ರಮುಖವಾಗಿ ನಮ್ಮ ವೆಚ್ಚಗಳನ್ನು ಕಡಿಮೆ ಮಾಡೋದರಲ್ಲಿ ಮುಖ್ಯವಾಗಿ ಎಲೆಕ್ಟ್ರಿಸಿಟಿನೇ ನಮ್ಮದು ಜಾಸ್ತಿ ವೆಚ್ಚ ಆಗ್ತಾ ಇರೋದ್ರಿಂದ ಒಂದು ಸೋಲಾರ್ ಪವರ್ ನೀವು ಮಾಡಬೇಕಂತ ನಮಗೆ ಸೂಚನೆಯನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಸೊ ಇದರಿಂದ ಹೆಚ್ಚು ನಮಗೆ ಖರ್ಚುಗಳನ್ನು ಕಡಿಮೆ ಮಾಡ್ಬೋದು. ಎರಡನೇದಾಗಿ ಆದಾಯವನ್ನು ಹೆಚ್ಚು ಮಾಡೋದಕ್ಕಾಗಿ ನಾವು ಇವತ್ತು ನಮ್ಮ ಜಲಮಂಡಳಿ ವತಿಯಿಂದ ಏನು ಸಂಸ್ಕೃತ ನೀರನ್ನು ರೆಡಿ ಮಾಡ್ತಾಯಿದ್ವಿ, ಅದನ್ನು ಕೂಡ ಬೇರೆ ಬೇರೆ ಸಂಸ್ಥೆಗಳಿಗೆ ಮಾರೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಅದಲ್ಲದೆ ನಮ್ಮ ಸಂಸ್ಥೆಯಿಂದ ಏನು ಬರಬೇಕಾಗಿರೋ ಬಾಕಿಗಳನ್ನು ವಸೂಲು ಮಾಡ್ತಾಯಿದ್ವಿ. ಮತ್ತು ಬಯೋಗ್ಯಾಸನ್ನು ಜನರೇಟ್ ಮಾಡಿ ಅದನ್ನು ಕೂಡ ಮಾರಬಹುದಂತ ಅದನ್ನು ಕೂಡ ಪ್ರಯೋಗವನ್ನು ಮಾಡ್ತಾಯಿದ್ವಿ. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಆದಾಯವನ್ನು ಹೆಚ್ಚು ಮಾಡೋದಕ್ಕೆ ನಾವು ಪ್ರಕ್ರಿಯೆ ಮಾಡ್ತಾಯಿದ್ವಿ. ಕೊನೆಯದಾಗಿ ಸಂಸ್ಥೆಯ ವರ್ಷದ ಆರ್ಥಿಕ ಆದಾಯ ಎಷ್ಟಿದೆ, ವೆಚ್ಚ ಎಷ್ಟು ಬರ್ತಿದೆ, ಮತ್ತು ಸರ್ಕಾರದಿಂದ ಎಷ್ಟು ಅನುದಾನ ಬೇಕಾಗಿದೆ ಸರ್ ತಮಗೆ ನೆರವು? ಕಳೆದ 60 ವರ್ಷಗಳಿಂದ ನಡೀತಿರುವಂಥ ಈ ಜಲಮಂಡಳಿಯ ಸಂಸ್ಥೆ ಇಲ್ಲಿವರೆಗೆ ತನ್ನದೇ ಆದಂಥ ಸ್ವಂತ ಮೂಲಧನದಿಂದಲೇ ನಡೀತಾ ಬಂದಿದೆ. ಹಾಗಾಗಿ ಸರ್ಕಾರ ವತಿಯಿಂದ ಯಾವುದೇ ಅನುದಾನ ನಮಗೆ ಕೊಡೋದಿಲ್ಲ. ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಇದ್ದರೆ ಅದಕ್ಕೇನಾದರೂ ಕೊಡ್ತಾರೆ. ಬಟ್ ನಮ್ಮ ಮೇಂಟೆನೆನ್ಸು ಮತ್ತು ನಮ್ಮ ಏನು ನಿರ್ವಹಣೆ ಇದೆ ಅದಕ್ಕೆ ಸರ್ಕಾರದಿಂದ ಯಾವುದೇ ಅನುದಾನ ಬರೋದಿಲ್ಲ. ಹಾಗಾಗಿ ಸ್ವಂತ ಖರ್ಚು ವೆಚ್ಚಗಳ ಮುಖಾಂತರನೇ ನಾವು ಆದಾಯಗಳ ಮುಖಾಂತರನೇ ನಾವು ಬಂಡವಾಳ ಮಾಡಬೇಕಾಗುತ್ತದೆ. ಅರದಿ ನಾವು ಮಾಡ್ತಿದ್ದಾಗ ಈಗ ಈ ವರ್ಷ ಪ್ರತಿ ತಿಂಗಳಿಗೆ 129 ಕೋಟಿ ರೂಪಾಯಿ ನಮಗೆ ಆದಾಯ ಬರ್ತಾಯಿದೆ. ಆದರೆ 170 ಕೋಟಿ ರೂಪಾಯಿ ನಮಗೆ ಖರ್ಚುಗಳಾಗ್ತದೆ. ಹಾಗಾಗಿ ಒಟ್ಟಾರೆ ಒಂದು ತಿಂಗಳಿಗೆ 41 ಕೋಟಿ ರೂಪಾಯಿ ನಮಗೆ ಆರ್ಥಿಕ ನಷ್ಟ ಆಗ್ತದೆ. ಈಗ ಸದ್ಯಕ್ಕೆ ಈಗ ಕಾವೇರಿ 5th ಸ್ಟೇಜ್ ಬಂದರೆ ನಮಗೆ ಇದು 2 ಪುಟ ಆಗುತ್ತೆ. ಯಾಕಂದರೆ ಈಗ ಖರ್ಚುಗಳು ಜಾಸ್ತಿ ಇರುತ್ತೆ, ಕನೆಕ್ಷನ್ಸು ಕಡಿಮೆ ಇರ್ತದೆ. ಹಾಗಾಗಿ ನಮಗೆ ಅಂದಾಜು 81 ಕೋಟಿ ರೂಪಾಯಿ ಪ್ರತಿ ತಿಂಗಳಿಗೆ ಆರ್ಥಿಕ ನಷ್ಟ ಆಗುವಂಥ ಚಾನ್ಸಸ್ ಇದೆ. ಸೊ 972 ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೆ ನಮಗೆ ಆರ್ಥಿಕವಾಗಿ ಕೊರತೆ ಉಂಟಾಗುತ್ತದೆ. ಹಾಗಾಗಿ ಇದು 5 ವರ್ಷಕ್ಕೆ ಹೋಲಿಸ್ಕೊಂಡ್ರೆ 4860 ಕೋಟಿ ರೂಪಾಯಿ ಆಗುತ್ತೆ. ಹಾಗಾಗಿ ಇದನ್ನು ನಾವು ಇವತ್ತೇ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಹೋದರೆ ಮುಂದಿನ ದಿವಸಗಳಲ್ಲಿ ಜಲಮಂಡಳಿ ಆರ್ಥಿಕವಾಗಿ ಹೀನರಾಗೋದಕ್ಕೆ ಅವಕಾಶ ಇದೆ. ಓಕೆ ಸರ್, ಧನ್ಯವಾದಗಳು. ಒಟ್ಟಿನಲ್ಲಿ BWSSB ಏನೀಗ ನೀರಿನ ದರ ಹೆಚ್ಚಳ ಮಾಡೋದಕ್ಕೆ ಸಾರ್ವಜನಿಕರು ಮತ್ತು ಶಾಸಕರ ಅಭಿಪ್ರಾಯವಾಗಿದೆ. ಆ ನೀರಿನ ದರ ಹೆಚ್ಚಳ ಕೂಡ ನಿಗದಿತ ದರದಂತೆ ಇರಲಿ, ಅದನ್ನು ಸಾರ್ವಜನಿಕರು ಕೂಡ ಒಪ್ಪಿಕೊಳ್ಳುವಂತಾಗಲಿ, ಮತ್ತು ಸಂಸ್ಥೆಯ ಆದಾಯ ಮೂಲಗಳು ಕೂಡ ಹೆಚ್ಚಳ ಆಗಲಿ, ಮತ್ತು BWSSB ಕೂಡ ಆರ್ಥಿಕವಾಗಿ ಇರಲಿ ಅನ್ನೋದು ಪವರ್ ಟಿವಿಯ ಆಶೆ ಆಗಿದೆ. ಕ್ಯಾಮರಾಮ್ಯಾನ್ ನವಾಜ್ ಜೊತೆ ಮಲಂಡಳಿ ಶೇಷರ್, ಪವರ್ ಟಿವಿ, ಬೆಂಗಳೂರು.